ಹಾಯ್ ಅಲ್ವೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಜಾನು ಜಯಂತ್ ಜೊತೆಗಿನ ಸಂಬಂಧವನ್ನ ಕಳೆದು ಹಾಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ. ಇದರ ನಡುವೆ ಜಾನು ಮುಂದೆ ತನ್ನ ಅತ್ತೆ ಲಲಿತಾ ಸಾವಿನ ರಹಸ್ಯ ಕೂಡ ಬಯಲಾಗ್ತಿದ್ಯಾ. ಏನಾಯ್ತು, ಏನ್ ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಜಾನು ಯಾವಾಗ ಜಯಂತ್ ಕರ್ಮಕಾಂಡ ಗೊತ್ತಾಯ್ತು ಆ ಕ್ಷಣನೇ ಯಾವುದನ್ನ ಕೂಡ ಜಯಂತ್ ಹತ್ರ ಕೇಳೋದಿಲ್ಲ. ಕೇಳಿದ್ರೆ ಎಲ್ಲ ಸುಳ್ಳು ಅನ್ನೋದೇ ಆಕೆಗೆ ಗೊತ್ತಾಗ್ಬಿಡತ್ತೆ. ಅದೇ ಕಾರಣಕ್ಕೆ ಆತನನ್ನ ಕೇಳೋಕೆ ಬದಲಾಗಿ ಆತನ ವಿರುದ್ಧ ಸಂಚು ಮಾಡಿ ಸತ್ಯವನ್ನ ತಿಳ್ಕೊಳ್ಳೋದಕ್ಕೆ ಜಾನು ಮುಂದಾಗ್ತಾರೆ. ಸತ್ಯ ಕೂಡ ಗೊತ್ತಾಗತ್ತೆ. ಜಯಂತ ಅರ್ಜುನ ಅಂದ್ರೆ ವೆಂಕಿ ಅಮ್ಮನ ಬದುಕಲ್ಲಿ ಹೇಗೆಲ್ಲ ಆಟ ಆಡಿದ್ರು ಅನ್ನೋ ವಿಷಯವನ್ನ ತಿಳಿದು ನಿಜಕ್ಕೂ ಆಕೆ ತತ್ತರಿಸಿ ಹೋಗ್ತಾಳೆ. ಹೇಗಾದ್ರೂ ಮಾಡಿ 25 ವರ್ಷದಿಂದ ಅಜ್ಞಾತವಾಸದಲ್ಲಿ ಇರ್ತಕ್ಕಂಥ ಆ ತಾಯಿಯನ್ನ ಹೊರತಂದು ಅಣ್ಣನ ಜೊತೆಯಾಗಿ ಸೇರಿಸಬೇಕು ಅಂತ ಹೇಳಿ ಜಾನು ತೀರ್ಮಾನ ಮಾಡ್ಕೋತಾಳೆ. ಹಾಗಾಗಿ ವಿಶ್ವನ ಸಹಾಯವನ್ನ ಕೂಡ ಕೇಳ್ತಾಳೆ. ವಿಶ್ವ ಕೂಡ ಜಾನುಗೆ ಸಾಕಷ್ಟು ರೀತಿಯಲ್ಲಿ ಸಹಾಯವನ್ನ ಮಾಡ್ತಾರೆ. ಫೈನಲಿ ಜಯಂತ ವೈದೇಹಿಯವರನ್ನ ಅಂದ್ರೆ ಅರ್ಜುನ ವೆಂಕಿ ತಾಯಿಯನ್ನ ಎಲ್ಲಿಟ್ಟಿದ್ದಾರೆ ಅನ್ನೋದನ್ನ ತಿಳಿದುಕೊಂಡಿದ್ದೆ ಆ ಒಂದು ಜಾಗಕ್ಕೆ ಮಗದೊಮ್ಮೆ ಹೋಗಿ ಅವರನ್ನ ಕರ್ಕೊಂಡು ಬರ್ಬೇಕು ಅಂತ ಯೋಚನೆ ಮಾಡಿದೆ. ಯಾವಾಗ ಜಯಂತ್ ಊರಲ್ಲಿ ಇರೋದಿಲ್ವೋ ಆ ಒಂದು ಕ್ಷಣದಲ್ಲಿ ಇಲ್ಲಿ ವಿಶ್ವ ಮತ್ತೆ ಜಾನು ಇಬ್ರು ಕೂಡ ವೇಷವನ್ನ ಮರೆ ಮಾಚ್ಕೊಂಡು ಆ ಒಂದು ಗೋಡೌನ್ಗೆ ಎಂಟ್ರಿ ಕೊಡ್ತಾರೆ. ಅಲ್ಲಿ ಜಾನು ಕೂಡ ಹುಡುಗನ ವೇಷದಲ್ಲಿ ಬಂದಿದ್ದಾಳೆ. ಫೈನಲಿ ವೈದೇಹಿ ಅಮ್ಮನನ್ನ ಅಂದ್ರೆ ವೆಂಕಿ ಅಮ್ಮನನ್ನ ಕರ್ಕೊಂಡು ಹೋಗ್ಬೇಕು. ಬಟ್ ಅಷ್ಟರಲ್ಲಿ ಜಯಂತ್ ಕಡೆ ರೌಡಿಗಳು ಎಚ್ಚೆತ್ಕೋತಾರ. ಇಲ್ಲಿ ಜಾನು ಮತ್ತೆ ವಿಶ್ವನನ್ನ ನೋಡೇ ಬಿಡ್ತಾರೆ. ನೋಡ್ತಿದ್ದಾಗೆ ನಿಜಕ್ಕೂ ಕೂಡ ಇಲ್ಲಿ ಜಾನು ಶಾಕ್ ಆಗ್ತಾಳೆ. ಫೈನಲಿ ಇಲ್ಲಿ ವಿಶ್ವ ಮತ್ತೆ ಜಾನು ಇಬ್ರು ಕೂಡ ರೌಡಿಗಳ ಜೊತೆ ಫೈಟ್ ಮಾಡ್ತಾರೆ. ಫೈನಲಿ ನೀನು ಅಮ್ಮನ ಕಾಪಾಡೇ ಬಿಟ್ರು ಅನ್ನೋಷ್ಟ್ರು ಒಳಗಡೆ ರೌಡಿಗಳು ಹೋಗಿದ್ದೆ ಅಮ್ಮನನ್ನ ಇಟ್ಕೊಂಡು ಜಾನು ಮತ್ತೆ ವಿಶ್ವನನ್ನ ಬೆದರಿಸ್ತಾರೆ. ಹಾಗಾಗಿ ಅಮ್ಮಂಗೆ ತೊಂದರೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಜಾನು ಮತ್ತೆ ಅಲ್ಲಿಂದ ಹೊರಟು ಬಿಡ್ತಾರೆ. ಇಲ್ಲಿ ಜಯಂತ್ಗೆ ನಿದ್ರೆ ಮಾತ್ರೆಯನ್ನ ಹಾಕಿದ್ದೆ ಇಲ್ಲಿ ಜಾನು ಅಲ್ಲಿಂದ ಹೊರಟು ಹೋಗಿದ್ಲು ತನ್ನ ಅಮ್ಮನನ್ನ ಕಾಪಾಡ್ಕೊಂಡು ಬರುವುದಕ್ಕೋಸ್ಕರ. ಬಟ್ ಇಲ್ಲಿ ಜಯಂತ್ಗೆ ಬೆಳ್ಳಂಬೆಳಿಗ್ಗೆ ಎಚ್ಚರ ಆಗ್ತದಾಗೆ ಮೊಬೈಲ್ನಲ್ಲಿ ಸಾಕಷ್ಟು ಫೋನ್ ಕರೆಗಳು ಬಂದಿರುತ್ತೆ ಅವ್ರ ಕಡೆ ಹುಡುಗನಿಂದ. ನಂತರ ಅವರು ಕಾಲ್ ಬ್ಯಾಕ್ ಮಾಡ್ತಾರೆ. ಏನು ಸರ್ ಇದು, ನಾನು ರಾತ್ರಿಯಿಂದ ಕಾಲ್ ಮಾಡ್ತಿದ್ದೀನಿ ಬಟ್ ನೀವು ಕಾಲೇ ರಿಸೀವ್ ಮಾಡಿಲ್ವಲ್ಲ, ಏನಾಯ್ತು ಅಂತ ಗೊತ್ತಾ? ಯಾರೋ ಇಬ್ರು ಬಂದಿದ್ರು, ಒಂದು ಹುಡುಗ ಒಂದು ಹುಡುಗಿ. ಬಟ್ ಹುಡುಗಿ ಕೂಡ ಹುಡುಗನ ವೇಷದಲ್ಲಿ ಬಂದಿದ್ರು. ಅವ್ರು ಬಂದು ಆ ತಾಯಿಯನ್ನ ನಿಮ್ಮ ಮದರ್ ಇಂಡಿಯಾ ಅನ್ನ ಕರ್ಕೊಂಡು ಹೋಗೋದಕ್ಕೆ ನೋಡಿದ್ರು. ಬಟ್ ನಾವೇ ಬೆದರಿಸಿ ಅವ್ರನ್ನ ಕಳಿಸ್ಬಿಟ್ವಿ ಅಂದಾಗ ಇಲ್ಲಿ ಜಯಂತ್ಗೆ ಅಚ್ಚರಿ ಆಗತ್ತೆ. ಯಾರು ಗೊತ್ತಿರ್ಬೋದು ಇದು ಅಂತ ಹೇಳಿ ತದನಂತರ ಫೋಟೋವನ್ನ ಕಳಿಸ್ತಾರೆ. ಆ ಹುಡುಗಿ ಕಾಲಿನ ಫೋಟೋವನ್ನ ಅದನ್ನ ನೋಡ್ದಂತ ಜಯಂತ್ ಅನ್ಸತ್ತೆ ಇದು ಚಿನ್ನುಮರಿದಲ್ವಾ, ಚಿನ್ನುಮರಿ ಕಾಲ್ಗೆಜ್ಜೆ ಅಲ್ವಾ, ಚಿನ್ನುಮರಿ ಹೋಗಿದ್ರ ಅಂತ ಹೇಳಿ ಅನ್ಕೋತಾರೆ. ನಂತರ ಇಲ್ಲಿ ಜಾನು ಅದೇ ಕಾಲ್ಗೆಜ್ಜೆ ಸದ್ದಿನಿಂದ ಬಂದಾಗ ಗೆಜ್ಜೆಯನ್ನ ನೋಡ್ದಂತ ಜಯಂತ್ಗೆ ಕನ್ಫರ್ಮ್ ಆಗ್ಬಿಡತ್ತೆ, ಖಂಡಿತವಾಗ್ಲೂ ಇದು ಜಾನು ಅವರೇ ಅಂತ ಹೇಳಿ. ಏನಿದು ಹಾಗಿದ್ರೆ ಇವ್ರಿಗೆ ಗೊತ್ತಾಗ ಹೋಯ್ತಾ ನಾನಲ್ಲಿ ಅವ್ರನ್ನ ಇಟ್ಟಿದ್ದೀನಿ ಅಂತ, ಏನು ಮಾಡಲಿ ನಾನು ಅಂತ ಅನ್ಕೊಂಡಿದ್ದೆ. ನೇರವಾಗೇನೆ ಜಯಂತ ಜಾನುವನ್ನ ಪ್ರಶ್ನೆ ಮಾಡಲಿಕ್ಕೆ ಮುಂದಾಗ್ತಾರೆ. ಜಾನುವನ್ನ ಹೆದರಿಸ್ತಾರೆ. ನಾವು ಬದಲಾಗಬೇಕು ಅಂತ ಅನ್ಕೊಂಡಿರ್ತೀವಿ, ಬಟ್ ಕೆಲವೊಬ್ರು ಅದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಪದೇ ಹಿಂದೆ ಹೇಳಿ ನಮ್ಮನ್ನ ಮತ್ತಷ್ಟು ಮನುಷ್ಯತ್ವ ಕಳ್ಕೊಳ್ಳೋ ರೀತಿ ಮಾಡಿಬಿಡ್ತಾರೆ. ನಾವು ಮನುಷ್ಯರಲ್ವಾ, ದಯವಿಟ್ಟು ನಮ್ಮನ್ನು ಅರ್ಥ ಮಾಡ್ಕೋಬೇಕಲ್ವಾ, ಅವಕಾಶ ಕೊಡಬೇಕಲ್ವಾ, ಪದೇ ಈ ರೀತಿಯ ಅನುಮಾನ ಪಟ್ಟರೆ ಹೇಗೆ ಅಂತೆಲ್ಲ ಮಾತಾಡಿದಾಗ ಜಾನು ಗೊತ್ತಾಗ್ಬಿಡುತ್ತೆ. ಖಂಡಿತ ಅವ್ರಿಗೆ ಗೊತ್ತಾಗಿರೋ ಚಾನ್ಸಸ್ ಇದೆ. ಹಾಗಾಗಿ ಹೇಗಾದರೂ ಮಾಡಿ ನಾನು ಮೊದಲು ಅಮ್ಮನನ್ನು ಕರ್ಕೊಂಡು ಬಂದುಬಿಡಬೇಕು ಅಂತ ಹೇಳಿ ನಂತರ ಇಲ್ಲಿ ನೇರವಾಗಿ ಮಾತಾಡದೆ ಇರೋದ್ರಿಂದ ಜಯಂತ ಇಲ್ಲಿ ಜಾನು ಹತ್ರ ನಾನು ಹೊರಗಡೆ ಹೋಗ್ತೀನಿ ಅಂತ ಹೇಳಿ ಹೋಗ್ತಾರೆ. ಬೇಕು ಅಂತಾನೆ ಜಯಂತ್ ಹೇಳ್ತಾರೆ. ಬಟ್ ಇಲ್ಲಿ ಜಾನುಗೆ ಕ್ಲಿಯರ್ ಆಗಿ ಜಯಂತ್ಗೆ ಗೊತ್ತಾಗಿದೆ ನಾವಲ್ಲಿ ಹೋಗಿರೋ ವಿಷಯ ಅನ್ನೋದು ಗೊತ್ತಿಲ್ಲ, ಜಸ್ಟ್ ಅನುಮಾನ ಬಂದಿದೆ ಅಂತ ಅನ್ಕೊಂಡಿದ್ದಾಳೆ. ಹಾಗಾಗಿ ಜಯಂತ್ ಹೊರಗಡೆ ಹೋಗ್ತಿದ್ದೀನಿ ಅಂತ ಹೇಳ್ತಿದ್ದಾಗೇನೆ ಆಕೆನೆ ಮುಂದೆ ಹೋಗಿ ವೈದೇಹಿ ಅಮ್ಮನ ಕಾಪಾಡಬೇಕು ಅಂತ ಹೇಳಿ ಒಬ್ಳೇ ಗಂಡು ವೇಷವನ್ನ ಹಾಕೊಂಡಿದ್ದೆ ಗೋಡೂನ್ಗೆ ಹೋಗಿದ್ದಾಳೆ. ಒಬ್ಳೇ ಹೋಗ್ತಿದ್ದಾಗೆ ಅಲ್ಲಿ ಯಾರೂ ಕೂಡ ಅಲ್ಲ. ಅದನ್ನ ನೋಡಿದಂತ ಜಾನುಗೆ ಅನ್ಸುತ್ತೆ ಯಾರೂ ಇಲ್ವಲ್ಲ, ಹಾಗಿದ್ರೆ ಇವರು ನಿನ್ನೆ ನಾವು ಬಂದಿದ್ವಿ ಅಂತ ಅಮ್ಮನ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ ಅನ್ಸುತ್ತೆ, ಏನು ಮಾಡೋದು ಅನ್ಕೋತಿದ್ದಾಗೆ ಮುಂದೆ ಚೇರಲ್ಲಿ
ಕೂತಿರ್ತಾರೆ. ಅಮ್ಮ ನೀವು ಇಲ್ಲಿದ್ದೀರಾ, ನಡೀರಿ ಅಮ್ಮ ಅಂತಿದ್ದಾಗೆ ಅಲ್ಲಿರೋದು ಆ ವೈದೇಹಿ ಅಮ್ಮಲ್ಲ, ಅದಕ್ಕೆ ಬದಲಾಗಿ ಜಯಂತನ್ನ ನೋಡಿದಂಥ ಕ್ಷಣ ಬೆಚ್ಚಿ ಬಿದ್ದುಬಿಡ್ತಾರೆ. ಜಾನು, ಇಲ್ಲಿ ಜಯಂತ್ ನನಗೆ ಗೊತ್ತಿತ್ತು ನೀವು ಇಲ್ಲಿಗೆ ಬಂದೇ ಬರ್ತೀರಾ ಅಂತ, ಅದೇ ಕಾರಣ ಕಾಯ್ತಾ ಇದ್ದೆ. ನೋಡ್ರಿ ಯಾಕ್ರಿ ಈ ರೀತಿ ಮಾಡ್ತೀರಾ, ಎಲ್ಲವನ್ನ ಕೂಡ ಬಿಟ್ಟು ಹೊಸದಾಗಿ ಬದುಕಬಹುದಲ್ವಾ, ಅದನ್ನ ಬಿಟ್ಟು ಈ ರೀತಿ ಇಲ್ಲ ಯಾಕೆ ಮಾಡ್ತೀರಾ ಅಂತ ಕೇಳ್ತಿದ್ರೆ, ನೀವು ಒಬ್ಬ ಪಾಪಿ, ಒಂದು ತಾಯಿಯನ್ನ ಇಷ್ಟು ವರ್ಷಗಳ ಕಾಲ ಬಚ್ಚಿಟ್ಟಿದ್ದೀರಾ, ನಿಮ್ಮಮ್ಮ ಅದು ಇದು ಅಂತ ಎಷ್ಟೆಲ್ಲ ಸುಳ್ಳು ಹೇಳಿದ್ರಿ, ಸ್ಟೋರ್ ರೂಮಲ್ಲಿ ಇದ್ದವ್ರ ನೀವೇ ಕರ್ಕೊಂಡು ಹೋಗಿ ಗೊತ್ತೇ ಇಲ್ಲ ಅನ್ನೋ ರೀತಿ ನಾಟಕ ಮಾಡಿದಿರಿ ಅಲ್ವಾ ಅಂತ ಜಾನು ಹೇಳಿದಾಗ, ನಿಮಗೆ ಗೊತ್ತಿಲ್ಲ ಆಕೆ ನನಗೆ ಎಷ್ಟು ತೊಂದರೆ ಕೊಟ್ಟಿದ್ದಾಳೆ, ಇವತ್ತು ನನ್ನ ಬದುಕು ಈ ರೀತಿ ಆಗಿದೆ ಅಂದರೆ ಅದಕ್ಕೆ ಅವಳೇ ಕಾರಣ, ನನಗೆ ಅವಳಿಂದ ಅನ್ಯಾಯ ಆಗಿದೆ ಅಂತ ಹೇಳಿ ಇಲ್ಲಿ ಜಯಂತ ವೈದೇಹಿ ಅಮ್ಮನ ಬಗ್ಗೆ ಮಾತನಾಡ್ತಿದ್ದಾರೆ. ಆಗ ಜಾನು ಸಿಡಿದು ಹೇಳ್ತಾಳೆ, ಏನು ಮಾತಾಡ್ತಿದ್ರ ನೀವು, ಆಕೆ ನಿಮಗೆ ತಾಯಿ ಪ್ರೀತಿಯನ್ನ ಕೊಡಬೇಕು ಅಂದರೆ ನೀವು ಮಗನಾಗಿ ತಾಯಿ ಅಂತೆ ನೋಡ್ಕೋಬೇಕಲ್ವಾ, ಜೊತೆಗೆ ಅವ್ರ ಮಗನ ಪ್ರೀತಿ ಕೊಟ್ರೆ ನಿಮ್ಗೇನ್ರಿ ಹೊಟ್ಟೆ ಕಿಚ್ಚು, ನಿಮ್ಗೆ ಯಾಕ್ರಿ ಅವ್ರು ಕೊಡೋದ್ರಲ್ಲಿ ಏನ್ರಿ ತಪ್ಪು, ಅವ್ರ ಮಗನ ಅವರು ಪ್ರೀತಿಸ್ಬಾರ್ದಾ, ನಿಮ್ಮಂಥ ಹುಚ್ಚರಿಗೆ ಆ ರೀತಿ ಅನ್ಸುತ್ತೆ ಅಂತ ಹೇಳಿ ಜಾನು ಜಯಂತನ ತರಾಟೆಗೆ ತಗೋತಾರ. ಇಲ್ಲಿ ಜಯಂತ್ ಕೂಡ ಸಿಡಿದೇಳ್ತಾರ, ಎಲ್ಲವನ್ನ ಕೂಡ ಮರ್ತು ಬಿಡು ಚಿನ್ನು ಮರಿ, ನಾವು ಹೊಸ ಬದುಕನ್ನು ಶುರು ಮಾಡೋಣ ಅಂತ. ಬಟ್ ಜಾನು ಮಾತ್ರ ಕಡ್ಡಿ ತುಂಡಾದಾಗ, ಇನ್ನೂ ನಿಮಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ನೀವು ಏನು ಅನ್ನೋದು ಜಸ್ಟ್ ನನಗೆ ಮಾತ್ರ ಅಲ್ಲ ಜಗತ್ತಿಗೆ ಗೊತ್ತಾಗಬೇಕು ಅಂತ ಹೇಳಿ ತನ್ನ ತಂದೆ ತಾಯಿ ಅಕ್ಕ ಭಾವ ವೆಂಕಿ ಎಲ್ಲರನ್ನ ಕೂಡ ಅಲ್ಲಿಗೆ ಕರೆಸಿದ್ದಾರೆ. ಎಲ್ಲರನ್ನ ಕೂಡ ಜಾನು ಕರೆಸಿದ್ದಕ್ಕೆ ಕಾರಣ ವೈದೇಹಿ ಅಮ್ಮ ಇಲ್ಲಿದ್ದಾರೆ, ಬನ್ನಿ ಕರ್ಕೊಂಡು ಹೋಗೋಣ ಅಂತ ಹೇಳಿ. ಬಟ್ ಅಲ್ಲಿ ವೈದೇಹಿ ಅಮ್ಮ ಇಲ್ಲ, ಈಗಲೂ ಕೂಡ ಜಯಂತ್ ಕಪಿಮುಷ್ಟಿಯಲ್ಲಿದ್ದಾರೆ. ಹಾಗಾಗಿ ಇಲ್ಲಿ ತಂದೆ ತಾಯಿ ಬಂದಿದೆ, ಏನದಮ್ಮ ವೈದೇಹಿ ಅಮ್ಮನ ತೋರಿಸ್ತೀನಿ ಅಂತ ಹೇಳಿದೆ, ಇವಾಗ ನೋಡಿದ್ರೆ ನಿನ್ನ ಗಂಡ ಇಲ್ಲಿದ್ದಾರಲ್ಲ ಅಂದಾಗ, ಹೌದು ನಿಮಗೆ ಇವ್ರ ಬಗ್ಗೆ ಕೆಲವೊಂದು ವಿಷಯಗಳನ್ನ ಹೇಳಬೇಕಾಗಿತ್ತು, ಅದಕ್ಕೋಸ್ಕರನೇ ನಿಮ್ಮನ್ನ ಕರೆದದ್ದು. ವೈದೇಹಿ ಅಮ್ಮ ಇಲ್ಲೇ ಇದ್ರು, ಬಟ್ ಇವಾಗಿಲ್ಲ. ಇಷ್ಟು ವರ್ಷಗಳ ಕಾಲ ಅವ್ರು ಯಾರ ಜೊತೆ ಇದ್ರು ಅಂತ ಗೊತ್ತಿದ್ಯಾ, ಇವ್ರ ಜೊತೆ ಇವರೇ ಅವರನ್ನ ಕೂಡ ಹಾಕಿದ್ರು. ನೀವೆಲ್ಲ ಅನ್ಕೊಂಡಿದ್ರೆ ಈ ಮನುಷ್ಯ ಪಾಪಚ್ಚಿ ತುಂಬಾ ಒಳ್ಳೆಯವನು ಅಂತ, ಆದ್ರೆ ಇವನು ಎಂತ ಮುಖವಾಡ ಹಾಕೊಂಡಿರೋ ಮನುಷ್ಯ ಅನ್ನೋದು ನಿಮಗೆ ಗೊತ್ತಿದ್ಯಾ, ಗೋಮುಖ ವ್ಯಾಘ್ರ ರಾಕ್ಷಸ ರೂಪದ ಮನುಷ್ಯ ರೂಪದ ರಾಕ್ಷಸ ಅಂತ ಹೇಳಿದ್ದ. ಇಲ್ಲಿ ಜಾನು ಇಂಚಿಂಚು ಜಯಂತ್ ಬಗ್ಗೆ ಹೇಳ್ತಿದ್ದಾರೆ, ಈತ ನನಗೆ ಅಮೃತಧಾರೆ ಹರಿಸಿದ್ದಾರೆ ಪ್ರೀತಿಯ ಅಮೃತಧಾರೆ ಹರಿಸಿದ್ದಾರೆ ಅಂತ ಅನ್ಕೊಂಡಿದ್ರ, ಆದ್ರೆ ನಿಜಕ್ಕೂ ನಾನು ಎಷ್ಟೆಲ್ಲ ಪಾಡ್ಪಟ್ಟಿದ್ದೀನಿ ಅಂತ ಗೊತ್ತಿದ್ಯಾ, ನಾನು ಯಾಕೆ ಸಾಯಕ್ಕೆ ಹೋದಿ ಅಂತ ಗೊತ್ತಿದ್ಯಾ, ನನ್ನ ಮಗುವನ್ನ ಕಳ್ಕೊಂಡಿದ್ದೆ, ನಾನು ಮತ್ತೆ ಮರಳಿ ವಾಪಸ್ ಬಂದಿದ್ದೇನೆ. ಈ ಕ್ಷಣಕ್ಕೂ ಕೂಡ ಇವರು ಬದಲಾಗಿಲ್ಲ, ಬದಲಾಗೋ ಜಾಯಮಾನನೇ ಇವರದಲ್ಲ. ನಾನು ಇಷ್ಟು ವರ್ಷಗಳ ಕಾಲ ಖಂಡಿತವಾಗ್ಲೂ ಸಾಕಷ್ಟು ಅನುಭವಿಸಿದ್ದೀನಿ, ಜೊತೆಗೆ ಅಜ್ಜಿಯನ್ನ ಕೂಡ ಇವರು ಮುಗಿಸೋದಕ್ಕೆ ಮುಂದಾಗಿದ್ರು, ಇದಕ್ಕೆಲ್ಲ ಕಾರಣನೇ ಇವರು ಅಂತ ಹೇಳಿ ಎಲ್ಲರ ಮುಂದೆ ಜಯಂತ್ ಬಂಡವಾಳವನ್ನ ಬಿಚ್ಚಿಡ್ತಾರೆ. ಇದರಿಂದ ಸಿದ್ಧದಂತಹ ವೆಂಕಿ ಅವರಿಗೆ ಹೊಡೆಯೋದಕ್ಕೆ ಮುಂದಾಗ್ಬಿಡ್ತಾರೆ ಸಿದ್ದು ವೆಂಕಿ. ಬಟ್ ಭಾವನಾನೇ ತಡೀತಾರೆ, ಇಂಥ ಮನುಷ್ಯಂಗೆ ಏನು ಮಾಡಿದ್ರು ಕೂಡ ವೇಸ್ಟು ಅಂತ ಹೇಳ್ತಾರೆ. ಈ ಕಡೆ ಜಾನು ತಗೊಂಡಿರೋ ತೀರ್ಮಾನ ಕರೆಕ್ಟ್ ಆಗಿದೆ ಅಂತಾರೆ. ಫೈನಲಿ ಇಲ್ಲಿ ಅತ್ತೆ ಮಾವ ಕೂಡ ಜಯಂತ ನೋಡಿದ್ದೆ ಅಚ್ಚರಿ ಪಡ್ತಾರೆ, ತಮ್ಮ ಅಳಿಯ ಎಷ್ಟು ಒಳ್ಳೆಯವರು ಅಂದ್ಕೊಂಡಿದ್ವಿ, ಬಟ್ ಇಂಥ ಹಿಂಸೆಯನ್ನು ನನ್ನ ಮಗಳು ಕೊಟ್ಟಿದ್ದಾರೆ ಅಂತ ಹೇಳಿ. ಈ ಕಡೆ ಫೈನಲಿ ಜಾನು ತಾಳಿಯನ್ನು ಕಿತ್ತು ಎಸೆದು, ಫೈನಲಿ ನಿಮ್ಮ ಜೊತೆಗೆ ನನಗೆ ಯಾವುದೇ ರೀತಿಯ ಸಂಬಂಧ ಬೇಡ, ನಿಮಗೆ ಪ್ರೀತಿ ಕೊಡೋದಕ್ಕೆ ನಿಮ್ಮ ಪ್ರೀತಿ ಪಡ್ಕೊಳ್ಳೋದು ಎರಡೂ ಕೂಡ ನನಗೆ ಬೇಕಾಗಿಲ್ಲ ಅಂತ ಹೇಳಿದ್ದೆ. ಇಲ್ಲಿ ಜಯಂತ್ಗೆ ಗುಡ್ ಬೈ ಹೇಳಿ ಅಲ್ಲಿಂದ ಹೋಗ್ತಿದ್ದಾಗೆ ಲಲಿತಾ ಅವರ ಸಾವಿನ ವಿಷಯ ಕೂಡ ಜಾನು ಮುಂದೆ ತೆರೆದುಕೊಂಡು, ಅದಕ್ಕೆ ಕಾರಣ ಜಯಂತ್ ಅನ್ನೋ ವಿಷಯ ಕೂಡ ಗೊತ್ತಾಗುತ್ತೆ. ಏನಾಗುತ್ತೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ರೀಚ್ ಮಾಡೋದನ್ನು